ನಮ್ಮ ನವಿಲೂರು ಹಾಗೂ ಚಿಂಚನಹಳ್ಳಿ ಮಠಾಧ್ಯಕ್ಷರಾದಂಥ ಚನ್ನಬಸವ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಮಾಕನುಂಡಿ ಗ್ರಾಮದ ಶನಿದೇವರ ಗುಡ್ಡಪ್ಪನವರೇ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾದಂಥ ಪಟೇಲ್ ಜವರೇಗೌಡ್ರೆ, ರೇವಮ್ಮ ಮಾಲೇಗೌಡ್ರೆ ಹಾಗೂ ಈ ದೇವಸ್ಥಾನದ ನಿರ್ಮಾತಕರು ಆದಂಥ ಮಾದೇಸ್ವಾಮಿ ಅವರೇ ಹಾಗೂ ಅವರ ಧರ್ಮಪತ್ನಿ ಆದಂಥ ಸುಮಿತ್ರಾ ಮಾದೇಸ್ವಾಮಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಭಕ್ತ ಮಹಾಶಯ ಬಂಧು ಭಗಿನಿಯರೇ, ನಾವು ಏನಾದರೂ ಸಮಾಜಕ್ಕೆ ಮಾಡಬೇಕು ಅಂತಂದರೆ ಒಂದು ಪುಣ್ಯವಾದ ಕೆಲಸ ಮಾಡ್ತಕ್ಕಂಥದ್ದು ಸಾಮಾನ್ಯವಾದ್ದೇನಲ್ಲ. ಅದೇ ರೀತಿಯಾಗಿ ಈ ಗ್ರಾಮಕ್ಕೆ ಸುಮಾರು ಮಾದೇವಸ್ವಾಮಿ ಅವರು ಸುಮಾರು 15 ವರ್ಷಗಳ ಹಿಂದೆ ಬಂದಾಗ ಈ ಜಾಗವನ್ನು ಈ ಜಮೀನನ್ನು ಕೊಂಡ್ಕೊಂಡು ಇಟ್ಟಿಗೆ ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮಾಡಿ ತದನಂತರ ಅವರು ಏನು ಅವರ ಮನಸ್ಸಿನಲ್ಲಿ ನಾನು ಏನಾದರೂ ಈ ಸಮಾಜಕ್ಕೆ ಒಂದು ಧಾರ್ಮಿಕವಾದಂಥ ಒಂದು ಕಾರ್ಯವನ್ನು ಮಾಡಬೇಕು ಅಂತೇಳಿ ನಾವು ಬಂದಾಗ ಕೇಳ್ತಾ ಇದ್ದೀವಿ, ಏನು ಮಾಡ್ತೀರಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಅಂತ. ಏನಾದರೂ ಮಾಡ್ತೀನಿ ಕೆಂಪಣ್ಣವರೇ, ಸುಮ್ಮನಿರಿ, ನೋಡ್ತಾ ಇರಿ ನೀವು, ನಾನು ಮಾಡ್ತಾ ಇರ್ತೀನಿ ಅಂತಂತ ಹೇಳ್ತಿರು. ಕೆಲವರು ಬಂದಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅವರೇ ಸಹ ಏನು ಸಿಮೆಂಟ್ನ ಕಲಸಿ ಮಾಡಿಸ್ತಾ ಇರ್ತಕ್ಕಂಥದ್ದನ್ನು ಸಹ ಉದಾಹರಣೆಗೆ ಹೇಳಿದ್ದಾರೆ. ಅವರು ನಮ್ಮ ಮೈಸೂರು ಜಿಲ್ಲೆ ನರಸೀಪುರದಲ್ಲಿ ಜನಿಸಿ ಎಷ್ಟು ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಈ ನಂಜನಗೂಡಿಗೆ ಬಂದು ಅದರಲ್ಲೂ ಸಹ ನಮ್ಮ ಸಿಂಧುವಳ್ಳಿ ಗ್ರಾಮ ಅತ್ಯಂತ ಪ್ರಸಿದ್ಧವಾದಂಥ ಪುಣ್ಯಸ್ಥಳ. ಇಲ್ಲಿ ಶ್ರೀ ಬಿಲ್ಲಮ್ಮ ಚೋಳರ ಕಾಲದಲ್ಲಿ ಆಗಿರ್ತಕ್ಕಂಥ ಶಂಕರೇಶ್ವರ ದೇವಸ್ಥಾನಗಳು, ಮಹದೇಶ್ವರ ದೇವಸ್ಥಾನಗಳು, ಹಲವಾರು ದೇವಸ್ಥಾನಗಳು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಪುಣ್ಯನಾಡಿನಲ್ಲಿ ಬಂದು ಇವತ್ತು ಅವರು ಸಂತಾನ ಗಣಪತಿ ದೇವಸ್ಥಾನವನ್ನು ಪ್ರಾರಂಭ ಮಾಡಿ ನಿಮ್ಮೆಲ್ಲರಿಗೂ ಸಹ ಅರ್ಪಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವ್ರಿಗೆ ನಾವೆಲ್ಲ ಸದಾ ನಾವು ಬೆನ್ನೆಲುಬಾಗಿ ನಿಂತುಕೊಂಡು ಸಹಕಾರ ಮಾಡೋಣ. ಇದೇ ರೀತಿಯಾಗಿ ಅವರು ಈ ದೇವಸ್ಥಾನದ ಅಭಿವೃದ್ಧಿಯನ್ನು ಇನ್ನೂ ಮಾಡಲಿ. ನಾವು ಯಾವುದಾದ್ರೂ ಕಾರ್ಯಕ್ರಮಗಳಾದರೆ NSS ಕ್ಯಾಂಪ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಿಂದೆ ಕಾರ್ಯಕ್ರಮ ಮಾಡೋಕ್ಕೆ ಅವರು ಕಾಲಾವಕಾಶ ಜಾಗದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು. ಮತ್ತು ಧಾರ್ಮಿಕ ಸಮಾರಂಭಗಳನ್ನ ಮಾಡ್ತಕ್ಕಂಥದ್ದು ಒಂದು ಇನ್ನೂ ನಾಮಕರಣಗಳು ಇನ್ನಿತರ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮತ್ತು ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅವರು ಒಂದು ಕೊಠಡಿಗಳನ್ನು ಸಹ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಅಡುಗೆ ಮನೆ ಎಲ್ಲನೂ ಸಹ ಮಾಡಿದ್ದಾರೆ. ಇದೇ ರೀತಿಯಾಗಿ ಇದು ಉನ್ನತವಾಗಿ ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ, ಜೊತೆಗೆ ನನ್ನನ್ನು ಕರೆಸಿ ಮಾತನಾಡಲು ಅವಕಾಶ ಕೊಟ್ಟಂಥ ಪೂಜ್ಯರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೂ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ SM ಕೆಂಪಣ್ಣನವರು, ಜಿಲ್ಲಾ ಪಂಚಾಯತ್ ಸದಸ್ಯರು ಸಿಂಧುವಳ್ಳಿ, ಇವರಿಗೆ ನಮ್ಮ ಈ ವೇದಿಕೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಮುಂದೆ ನಮ್ಮ ಈ ಕಾರ್ಯಕ್ರಮದ ವಿವರವನ್ನು ಜಗದ್ಗುರು ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮೀಜಿಯವರು, ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಶಾಖಾಮಠ KR ನಗರ, ಇವರು ನಿಮ್ಮನ್ನು ಉದ್ದೇಶಿಸಿ 2 ಹಿತವಚನಗಳನ್ನು ಮಾತನಾಡಲಿದ್ದಾರೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೋ, ನಿತ್ಯಜ್ಞಾನಿಯಾದ ಮೇಲೆ ಚಿಂತೆಯಾತಕೋ. ಹುಟ್ಟುತ್ತೇನು ತಾರಲಿಲ್ಲ, ಹೋಗುತ್ತೇನು ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣಧರಳು ಆಯಿತಿ ಕಾಯ. ಹೊಟ್ಟೆ ಬಾಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟರೇನು, ಬಿಟ್ಟು ಹೋಗುವಾಗ ಗೇನು ಬಟ್ಟೆ ಕಾಣದ.
ಭಕ್ತ ಕನಕದಾಸರ ಅಡಿದವರಿಗೆ ನಮಿಸಿ, ಕ್ಷೇತ್ರಾಧಿದೇವತೆ ಸಂತಾನ ಗಣಪತಿ ಹಾಗೂ ಬೀರೇಶ್ವರ ಸ್ವಾಮಿ ಅಡಿದವರಿಗೆ ನಮಿಸಿ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸುತ್ತೂರು ಮಠದ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಅಡಿದವರಿಗೆ ನಮಿಸಿ, ಶನಿದೇವರ ದೇವಸ್ಥಾನದ ಮೂಲಕರ್ತೃಗಳಾದ ಶನಿದೇವರು ಗುಡ್ಡಪ್ಪನವರೇ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಜವರಪ್ಪನವರೇ ಹಾಗೂ ಕೆಂಪೇಗೌಡ್ರೆ, ಮಾಲೇಗೌಡ್ರೆ, ಈ ದೇವಸ್ಥಾನದ ಮೂಲಕರ್ತೃಗಳಾದ ಮಹಾದೇವ ಸ್ವಾಮಿಯವರೇ ಹಾಗೂ ಅವರ ಕುಟುಂಬ ವರ್ಗದವರೇ, ಭಕ್ತಾದಿಗಳೇ, ಸಭಿಕರೇ, ತಾಯಂದಿರೇ, ತಾವೆಲ್ಲ 11ನೇ ತಾರೀಕಿನಿಂದನೂ ಈ ದೇವಸ್ಥಾನದಲ್ಲಿ ತಂಗಿದ್ದು ದಿನನಿತ್ಯ 3 ಹೊತ್ತು ಸಂತಾನ ಮಹಾಗಣಪತಿಯ ಪೂಜೆ, ಪ್ರಸಾದ, ಸಂಗೀತ, ಭಜನೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಎಲ್ಲದಕ್ಕೂ ಮುಖ್ಯವಾಗಿ ಕಳಲೆ ಗ್ರಾಮದ ರೇವಣಸಿದ್ದೇಶ್ವರ ದೇವಸ್ಥಾನದಿಂದ 88 ಗಡಿ ದೇವರುಗಳ ಭವ್ಯವಾದ ಮೆರವಣಿಗೆಯಲ್ಲಿ ಗಂಗೆ ಪೂಜೆಯನ್ನು ತಂದಿರತಕ್ಕಂಥದ್ದು. ಬೆಳಗ್ಗೆ 4 ಗಂಟೆಯಿಂದ ಇಲ್ಲಿವರೆಗೂ ತಾವೆಲ್ಲ ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯಿಂದ ನೆರವೇರಿಸಿದಿರ. ಇನ್ನು 2 ದಿನಗಳ ಕಾಲ ಈ ಕಾರ್ಯಕ್ರಮ ಹೀಗೇ ಜರುಗುತ್ತೆ. ಇಂತಹ ಒಂದು ಪವಿತ್ರವಾದ ಸಂದರ್ಭದಲ್ಲಿ ಪರಮಪೂಜ್ಯರು ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಇಲ್ಲಿ ಆಗಮಿಸಿ ತಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಉಪಸ್ಥಿತರಿದ್ದಾರೆ. ಸಾಧುನಾಂ ದರ್ಶನಂ ಪುಣ್ಯಂ, ಮಹಾತ್ಮರ ದರ್ಶನ ಆದರೆ ಸಾಕು ಬಹಳಷ್ಟು ಪುಣ್ಯ ಪ್ರಾಪ್ತಿ ಆಗ್ತದೆ. ಸ್ಪರ್ಶನಂ ಪಾಪನಾಶಂ, ಅವರು ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದರೆ ಜನ್ಮಾಂತರದ ಪಾಪವೆಲ್ಲ ನಾಶವಾಗಿ ಹೋಗ್ತದೆ. ಹಾಗೆ ಸಂಭಾಷಣಂ ಕೋಟಿ ತೀರ್ಥಂ, ದೇಶವನ್ನೆಲ್ಲ ಸುತ್ತಿ ಕೋಟಿ ತೀರ್ಥದ ತೀರ್ಥ ಸ್ವೀಕಾರವನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಮಹಾತ್ಮರ ಒಂದು ವಾಣಿಯಲ್ಲಿ ಅಷ್ಟು ಪುಣ್ಯ ಪ್ರಾಪ್ತಿ ಆಗ್ತದೆ. ಅಂಥ ಒಬ್ಬ ಮಹಾನ್ ಮಹಾತ್ಮರು ತಮ್ಮ ಎದುರುಗಡೆಗೆ ಇವತ್ತು ಉಪಸ್ಥಿತರಿದ್ದಾರೆ. ದರ್ಶನ, ಸ್ಪರ್ಶನ, ಸಂಭಾಷಣದಿಂದ ತಮ್ಮ ಅಂತರಂಗದಲ್ಲಿರ್ತಕ್ಕಂಥ ಅನೇಕ ಪಿಡುಗುಗಳನ್ನು, ನೋವುಗಳನ್ನು ದೂರಕರಿಸುವ ನಿಟ್ಟಿನಲ್ಲಿ ತಮ್ಮ ಎದುರುಗಡೆಗೆ ಇದ್ದಾರೆ. ಮನುಷ್ಯನಿಗೆ, ಮಾನವನಿಗೆ ಇವತ್ತು ಬೇಕಾದಷ್ಟು ಕೊರತೆಗಳು ಇದ್ದಾವೆ. ಆ ಎಲ್ಲ ಕೊರತೆಗಳನ್ನು ನೀಗುವುದಕ್ಕೋಸ್ಕರ ಅವನು ಬಹಳಷ್ಟು ದೇವರಿಗೆ ಮೊರೆ ಹೋಗ್ತಾನೆ. ಒಂದು ಕಲ್ಲು ಕಂಡ್ರು ನಮಸ್ಕಾರ ಮಾಡ್ತಾನೆ, ಮರ ಕಂಡ್ರು ನಮಸ್ಕಾರ ಮಾಡ್ತಾನೆ, ಸೂರ್ಯ ಕಂಡ್ರು ನಮಸ್ಕಾರ ಮಾಡ್ತಾನೆ, ಚಂದ್ರನಿಗೂ ನಮಸ್ಕಾರ ಮಾಡ್ತಾನೆ.
ಏನು ಅವನಿಗೆ ದೇವರು ಅಂತ ಅನಿಸುತ್ತೋ ಅದಕ್ಕೆಲ್ಲ ಅದರ ಮುಂದೆ ನಿಂತ್ಕೊಂಡು ಕೈ ಜೋಡಿಸ್ಕೊಂಡು ತನ್ನ ಎಲ್ಲ ಸಾಂಸಾರಿಕ ಕಷ್ಟ ನಷ್ಟಗಳನ್ನು ದೂರ ಮಾಡಪ್ಪ ಅಂತ ಕೇಳ್ಕೊಳ್ತಾನೆ, ಧನ್ಯತಾ ಭಾವವನ್ನು ಪಡಿತಾನೆ. ಇಂತಹ ಒಂದು ಮುಖ್ಯ ರಸ್ತೆಯಲ್ಲಿ ಆ ಧನ್ಯತಾ ಭಾವವನ್ನು ಪಡಿತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಹಾದೇವ ಸ್ವಾಮಿಯವರು ಮಾಡಿದ್ದಾರೆ. ಇವತ್ತಿನ ಯುವಕರು ಯಾವ ಕಡೆಗೆ ಮುಖ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ನೀವೆಲ್ಲ ಕಂಡಿದ್ದೀರ. ಅಂತಹ ಒಬ್ಬ ಯುವಕ, ಒಂದು 40 ವರ್ಷದ ಒಳಗಡೆ ಅವನ ವಯಸ್ಸು, ಇಂತಹ ಒಂದು ವಯಸ್ಸಿನಲ್ಲಿ ಅವನು ಈ ಒಂದು ದೇಶದಲ್ಲಿ ಭಾರತ ಮಾತೆಯ ಮಡಿಲಲ್ಲಿ ಅವನು ಹಕ್ಕಿಯಾಗಿ ಹಾರಬೇಕಾಗಿತ್ತು, ಜಿಂಕೆಯಾಗಿ ಕುಣಿಬೇಕಾಗಿತ್ತು. ಆದರೆ ಈ ಜಾಗದಲ್ಲಿ ದೇವರಾಗಿ ಕೂತ್ಕೊಂಡು ದೇವರ ಆರಾಧನೆ ಮಾಡಿಕೊಂಡು ಮತ್ತೆ ಬಂದಂಥ ಭಕ್ತಾದಿಗಳಿಗೆ ಉದ್ಧಾರ ಆಗುವಂಥ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಕೂತಿದ್ದಾನೆ. ಅಂದರೆ ಆ ದೈವತ್ವ ಭಾವವನ್ನು, ಆ ಸಂತಾನ ಗಣಪತಿಯ ದೈವತ್ವವನ್ನು ಅವರಲ್ಲಿ ಎಷ್ಟು ಅಳವಡಿಸ್ಕೊಂಡಿದ್ದಾರೆ. ಆ ಭಗವಂತನೇ ಅವರ ಹೃದಯದಲ್ಲಿ ಕೂತ್ಕೊಂಡಿದ್ದಾನೆ. ಅಂದರೆ ಒಂದು ದೇವರು ಹೃದಯದಲ್ಲಿ ಕೂತ್ಕೋಬೇಕು ಅಂದರೆ ಆ ಹೃದಯ ಎಷ್ಟು ಪವಿತ್ರ ಆಗಿರಬೇಕು. ಒಂದು ಸಣ್ಣ ವಸ್ತುವನ್ನು, ನಾವು ಒಂದು ತುತ್ತು ರೊಟ್ಟಿಯನ್ನು ಎಲ್ಲಾದರೂ ಇಟ್ಟರೆ ಎತ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ನಮ್ಮ ಎಡೆಯಿಂದ ಒಂದು ಅಗಳನ್ನು ಹೊರಕ್ಕೆ ಹೋಯ್ತು ಅಂದರೆ ಮತ್ತೆ ನಾವು ಅದನ್ನು ವಾಪಸ್ ಎತ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅದು ಅಷ್ಟು ಅಪವಿತ್ರ. ಆ ಅನ್ನ, ಆ ಒಂದು ಸಣ್ಣ ಅನ್ನದ ಅಗಳನ್ನೇ ಎತ್ಕೊಳ್ಳೋಕ್ಕೆ ನಾವು ಇದು ಹಿಂದೆ ಮುಂದೆ ನೋಡ್ತೇವೆ. ಯಾಕೆ ಅಂದರೆ ಅದು ಪವಿತ್ರ ಅಲ್ಲ. ಹಾಗೆ ನಮ್ಮ ಹೃದಯದಲ್ಲಿ ಹಲವಾರು ಜನ್ಮಗಳಿಂದ ಬಂದಿರತಕ್ಕಂಥ ಕೊಳೆ ಇರ್ತದೆ, ಕಳೆ ಇರ್ತದೆ. ಆ ಕೊಳೆ ತೊಳೆದೇನೆ, ಆ ಕಳೆ ಕೀಳ್ದೇನೆ ಅಲ್ಲೆಲ್ಲ ಕಾಮ ಕ್ರೋಧಾದಿಗಳಿಂದ, ದ್ವೇಷ ಅಸೂಯೆಗಳಿಂದ, ಅಹಂಕಾರ ಮಮಕಾರಗಳಿಂದ ಆ ಹೃದಯ ಎಲ್ಲ ಕೆಟ್ಟು ಹೋಗಿರುತ್ತೆ. ಅಂತಹ ಪವಿತ್ರವಾದ ಸ್ಥಳದಲ್ಲಿ, ಅಪವಿತ್ರವಾದ ಸ್ಥಳದಲ್ಲಿ ದೇವರು ಕೂರೋದಿಲ್ಲ. ಆದರೆ ಅದೆಲ್ಲವನ್ನು ತೊಡೆದು ಹಾಕಿ ಇವತ್ತು ಆ ಸಂತಾನ ಗಣಪತಿಯ ಆರಾಧನೆಯನ್ನು ಹೃದಯಪೂರ್ವಕವಾಗಿ ಇಲ್ಲಿ ನಡೀತಾ ಇದೆ. ಅಂದರೆ ಅದು ಬಹಳಷ್ಟು ಮೆಚ್ಚುಗೆಯನ್ನು ಸೂಚಿಸ್ತಕ್ಕಂಥದ್ದು. ಈ ಜಾಗದಲ್ಲಿ ನೀವೆಲ್ಲೋ 4 ಜನ ಬರೋದು ಕಷ್ಟ. ಇವತ್ತು 16,000 ಜನ ಇಲ್ಲಿ ಬಂದು ಆ ಗಣಪತಿಯ ಸೇವೆಯನ್ನು ಮಾಡಿ ಆ ಧನ್ಯತಾ ಭಾವವನ್ನು ಪಡಿತಕ್ಕಂಥ ವ್ಯವಸ್ಥೆ ಆ ಯುವಕ ನಿರ್ಮಾಣ ಮಾಡಿದ್ದಾನೆ. ಅಂದರೆ ಅವನಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು. ಹಾಗಾಗಿ ತಾವೆಲ್ಲರೂ ಶ್ರದ್ಧೆಯಿಂದ, ಭಕ್ತಿಯಿಂದ 3-4 ದಿನಗಳ ಕಾಲದಿಂದ ಈ ಸೇವೆಯಲ್ಲಿ ಪಾಲ್ಗೊಂಡು ಸಂಸಾರದಲ್ಲಿ ಎಷ್ಟೇ ಕಷ್ಟ ನಷ್ಟಗಳನ್ನಿದ್ರೂ ಅವೆಲ್ಲ ಭಗವಂತ ಪರಿಹಾರ ಮಾಡ್ತಾನೆ ಅನ್ನೋ ಮನೋಭಾವವನ್ನು ಇಟ್ಟುಕೊಂಡು ತಾವೆಲ್ಲರೂ ಇಲ್ಲಿ ಬಂದಿದ್ದೀರಾ. ಎಲ್ಲರೂ ಕೂಡ ಬೇಕಾದಷ್ಟು ಈ ಜಗತ್ತಿನಲ್ಲಿ ಬೇಕಾದಷ್ಟು ಕಡೆಗೆ ತಿರುಗ್ತಾರೆ, ಬೇಕಾದಷ್ಟು ಕಡೆಗೆ ಸುಖವನ್ನು ಹುಡುಕ್ತಾರೆ, ಬೇಕಾದಷ್ಟು ಕಡೆಗೆ ಶಾಂತಿ, ನೆಮ್ಮದಿ, ಸುಖ, ಸಂತೋಷ ಎಲ್ಲಿ ಹುಡುಕೊಂಡು ಹೋದ್ರೂ ಸಿಗೋದಿಲ್ಲ. ಯಾಕೆ ಅಂದರೆ ನಾವು ದೇವರನ್ನು ಕಳ್ಕೊಂಡು ಇಲ್ಲಿ ಎಷ್ಟು ಹುಡುಕಿದ್ರೂ ನಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗೋದಿಲ್ಲ. ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ 3 ಜನ ಮಡದಿಯರು. ಆ 3 ಜನ ಮಡದಿಯರಲ್ಲಿ ಕೊನೆ 3ನೇ ಮಡದಿಯನ್ನು ಬಹಳಷ್ಟು ಪ್ರೀತಿಸ್ತಾನೆ. ಜೀವಕ್ಕೆ ಜೀವ ಕೊಟ್ಟು, ಪ್ರಾಣಕ್ಕೆ ಪ್ರಾಣ ಕೊಟ್ಟು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಆ ಮಡದಿಯಲ್ಲಿ ಬೆಳೆಸ್ಕೊಂಡಿರ್ತಾನೆ. 2ನೇ ಮಡದಿ ಇದ್ದಾಳಲ್ಲ, ಆ 2ನೇ ಮಡದಿಯಲ್ಲಿ ಅಷ್ಟೊಂದು ಪ್ರೀತಿ ಇರೋದಿಲ್ಲ, ಸ್ವಲ್ಪ ಕಮ್ಮಿ ಪ್ರೀತಿ ಇರ್ತದೆ. ಆದರೆ ಮೊದಲನೇ ಮಡದಿ ಇದ್ದಾಳಲ್ಲ, ಅವಳ ಕಡೆಗೆ ಆ ರಾಜ ಯಾವ ಕಾರಣಕ್ಕೂ ತಿರುಗಿ ನೋಡೋದಿಲ್ಲ. ಅವಳು ಹೇಗಿದ್ದಾಳೆ ಅಂತ ವಿಚಾರಿಸೋದಿಲ್ಲ. ಅವಳ ಬಗ್ಗೆ ಒಂದಿಷ್ಟು ಕಾಳಜಿ ಅನ್ನೋದು ವಹಿಸೋದೇ ಇಲ್ಲ. ಹೀಗೆ ಮಾಡ್ತಾ ಹೋದಾಗೆಲ್ಲ ರಾಜನಿಗೆ ಅರಿವಾಗುತ್ತೆ, ಏನಪ್ಪ ಈ 3 ಜನ ಮಡದಿಯರು ನನಗೆ ಪ್ರಾಣ ಪ್ರಿಯರು, ಆದರೆ ಒಬ್ರಿಗೊಂದು ಮಾಡ್ತಾ ಇದ್ದೇನಲ್ಲ, ಈ 3 ಕಣ್ಣು ನನ್ನವೇ, ಯಾವುದಕ್ಕೆ ಚುಚ್ಚಿದ್ರೂ ನನಗೆ ನೋವಾಗಬೇಕು,
ಆದರೆ ಮೂರನೇ ಅವಳಿಗೆ ಬಹಳಷ್ಟು ಪ್ರೀತಿ ಮಾಡ್ತೇನೆ, ಎರಡನೇ ಅವಳಿಗೆ ಅಷ್ಟಕ್ಕಷ್ಟೇ ಪ್ರೀತಿ ಮಾಡ್ತೇನೆ, ಮೊದಲನೇ ಅವಳಿಗೆ ನೋಡೋದೇ ಇಲ್ಲ, ಇದು ಅಪರಾಧ ಅಲ್ವಾ ಅಂತ ಆಲೋಚನೆ ಮಾಡಿ ಒಂದು ದಿವಸ ಆ ಮೂರನೇ ಮಡದಿಯನ್ನು ಆ ರಾಜ ಕರೀತಾನೆ. ನೋಡಮ್ಮ, ನಾನೀಗ ಈ ರಾಜ್ಯಭಾರವನ್ನು ಮಾಡಿ ಆಗಿದೆ, ಈ ಲೋಕದ ಸುಖ ದುಃಖಗಳನ್ನೆಲ್ಲ ಅನುಭವಿಸಾಗಿದೆ, ಈಗ ನನ್ನ ಕೊನೆ ಕಾಲ, ಇಲ್ಲಿವರೆಗೂ ನಿನಗೆ ಪ್ರಾಣ ಕೊಟ್ಟು ಪ್ರೀತಿ ಮಾಡ್ಕೊಂಬಂದಿದ್ದೇನೆ, ಈಗ ನನ್ನ ಕೊನೆ ಕಾಲ ಒದಗಿ ಬಂದದೆ, ನಾನು ಹೋಗಬೇಕು, ಈ ಲೋಕವನ್ನು ತ್ಯಜಿಸ್ಬೇಕು, ಈ ದೇಹವನ್ನು ಬಿಡಬೇಕು, ನೀನು ನನ್ನ ಜೊತೆಯಲ್ಲಿ ಬರ್ತೀಯಾ ಹಾಗೆ ಅಂತ. ಆವಾಗ ಅವಳು ಹೇಳ್ತಾಳೆ, ಇಲ್ಲ, ನನಗಿನ್ನೂ ಬಹಳಷ್ಟು ಯೌವನ ಇದೆ, ನಾನು ಈ ಲೋಕದಲ್ಲಿ ಇನ್ನೂ ಬಹಳಷ್ಟು ಸುಖ ಸಂತೋಷಗಳನ್ನು ಪಡಿಬೇಕು, ನಿನ್ನ ಜೊತೆಯಲ್ಲಿ ನಾನು ಬರೋಕ್ಕಾಗೋದಿಲ್ಲ, ನೀನಿಲ್ಲ ಅಂದರೆ ನಾನು ಇನ್ಯಾರನ್ನಾದರೂ ಮದುವೆ ಮಾಡ್ಕೊಳ್ತೇನೆ, ನಿನ್ನ ಜೊತೆಯಲ್ಲಿ ಬರೋದಿಲ್ಲ. ರಾಜನಿಗೆ ಭಾಳ ಬೇಸರ ಆಗ್ತದೆ. ಎರಡನೇ ಮಡದಿನ ಕೇಳ್ತಾನೆ, ನೀನು ಬರ್ತೀಯನವ ಅಂತ. ನಾನು ಬರೋಕ್ಕಾಗೋದಿಲ್ಲ, ನೀ ಎಲ್ಲಿವರೆಗೂ ಇರ್ತೀಯೋ ಅಲ್ಲಿವರೆಗೂ ನಾನು ಇರ್ತೀನಿ, ಅಲ್ಲಿಂದ ಮುಂದೆ ನನಗೇನು ಕೇಳಕ್ಕೆ ಹೋಗಬೇಡ, ನಂದು ಅಷ್ಟೇ ಇರೋದು. ಆ ಮೊದಲನೇ ಹೆಂಡತಿ ಕೇಳ್ತಾನೆ, ನೀನು ಬರ್ತೀಯನವ? ಆಯಿತು, ನಾನು ಬರ್ತೇನೆ. ಪ್ರೀತಿನೇ ಮಾಡದೇ ಇರ್ತಕ್ಕಂಥ ಮಡದಿ, ಯಾವುದಕ್ಕೂ ಬೇಡವಾಗಿ ಮೂಲೆಗೆ ನೂಕಿರ್ತಕ್ಕಂಥವಳು ಒಬ್ಬಳು, ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ, ಈ ಲೋಕದಿಂದ ನೀ ಎಷ್ಟು ದೂರ ಹೋದ್ರೂ ನಾನು ನಿನ್ನ ಜೊತೆಯಲ್ಲಿ ಬರ್ತೇನೆ ಅಂತ ಆಶ್ವಾಸನೆ ಕೊಡ್ತಾಳೆ. ಮೂರನೇ ಹೆಂಡತಿ, ಇವಳು ಭಾಳ ವ್ಯಭಿಚಾರಿಣಿ, ಒಂದು ಕಡೆ ಇಲ್ಲ ಅಂದರೆ ಒಂದು ಕಡೆ ಇಲ್ಲ ಅಂದ್ರೆ ಎಲ್ಲ ಕಡೆಗೆ ಸುತ್ತಾಡ್ತಕ್ಕಂಥವಳು ಅಂದರೆ ಅದೇ ಹಣ, ಲಕ್ಷ್ಮಿ. ಅವಳು ನಾವು ಎಷ್ಟೇ ಕಣ್ಣೀರು ಸುರಿಸಿ, ಎಷ್ಟೋ ಕಷ್ಟಪಡಿಸಿ, ಎಷ್ಟೇ ಶ್ರಮಪಟ್ಟು ಸಂಪಾದನೆ ಮಾಡಿದ್ದೀವಿ ಅಂದ್ರೂ ಅವಳಿಗೆ ನಮ್ಮ ಬಗ್ಗೆ ಕಾಳಜಿ ಇರೋದಿಲ್ಲ, ನಮ್ಮ ಹತ್ರ ಅವಳು ಇರೋಕ್ಕೆ ಇಷ್ಟಪಡೋದಿಲ್ಲ. ನಾವು ಎಷ್ಟು ಬೆವರು ಸುರಿಸಿ ದುಡಿದು ತಂದಿದ್ದೀವಿ ಅಂದ್ರೂ ಎಂತಹ ಒಬ್ಬ ಕಳ್ಳ ಬಂದು ಕತ್ತರಿ ಹಾಕಿದ್ರೂ ಅವಳು ಅವನ ಜೋಬಿಗೆ ಹೋಗಕ್ಕೆ ತಯಾರಿ ಮಾಡಿಕೊಂಡಿರ್ತಾಳೆ. ಹಾಗೆ ಜೋಬಿಂದ ಜೋಬಿಗೆ, ಕೈಯಿಂದ ಕೈಗೆ, ಮನೆಯಿಂದ ಮನೆಗೆ, ಊರಿಂದ ಊರಿಗೆ, ಎಲ್ಲಿ ಬೇಕಾದ್ರೂ ಅವಳು ಯಾರ ಕಾಳಜಿನೂ ಇಲ್ದಂಗೆ ಕೈಯಿಂದ ಕೈ ಹಿಡ್ಕೊಂಡು ಹೋಗೋಕ್ಕೆ ಅವಳು ರೆಡಿಯಾಗಿರ್ತಾಳೆ. ಇನ್ನು ನೀನಿರುವವರೆಗೂ ನಾನಿರ್ತೇನೆ ಅಂತ ಹೇಳ್ತಕ್ಕಂಥವಳು ಅಂದರೆ ನಮ್ಮ ಶರೀರ. ಈ ನಮ್ಮ ಶರೀರ ನಾವಿರೋವರೆಗೂ ಇದು ಹೀಗೆ ನಿಂತಿರ್ತದೆ, ನಾವು ಇಲ್ಲ ಇದರಿಂದ ಹೊರಕ್ಕೆ ಬಂದುಬಿಟ್ವಿ. ಜೀವನದಲ್ಲಿ ನಾವು ಯಾವತ್ತಾದರೂ ಒಂದು ದಿವಸ ಈ ಮನೆ ಬಿಟ್ಟು ನಾವು ಹೊರಕ್ಕೆ ಬಂದೇ ಬರ್ತೀವಿ. ಆ ಬಂದಂಥ ಸಂದರ್ಭದಲ್ಲಿ ಹೊರಕ್ಕೆ ಬಂದ ತಕ್ಷಣವೇ ಅವಳು ಬಿದ್ದೋಗ್ಬಿಡ್ತಾಳೆ, ಅಲ್ಲಿಂದ ಆ ಕಡೆ ಅವಳಿಗೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಎಷ್ಟು ದೂರ ಹೋದ್ರೂ ಈ ಲೋಕ ಬಿಟ್ಟು ಜೊತೆಯಾಗಿ ಬರ್ತೇನೆ ಅಂತಾಳಲ್ಲ, ಅವಳು ನಮ್ಮ ದೇವರು, ನಮ್ಮ ಆತ್ಮ. ಆ ಆತ್ಮ ಗಣಪತಿ ಸ್ವರೂಪದಿಂದ ಇದೆ, ಈಶ್ವರ ಸ್ವರೂಪದಿಂದ ಇದೆ, ಎಲ್ಲ ದೇವಾನುದೇವತೆಗಳ ಸ್ವರೂಪದಿಂದ ಇರತಕ್ಕಂಥ ನಮ್ಮ ಆತ್ಮ ನಾವು ಈ ಲೋಕದಿಂದ ಎಷ್ಟು ದೂರ ಹೋದ್ರೂ ಅದು ನಮ್ಮ ಜೊತೆಯಲ್ಲಿ ಬರ್ತದೆ. ಆದರೆ ಆ ಆತ್ಮನ ಬಗ್ಗೆ ನಾವು ಕಾಳಜಿ ಮಾಡೋದಿಲ್ಲ, ಅದು ಹೇಗಿದೆ ಅಂತ ನೋಡೋದಿಲ್ಲ, ಹೆಂಗಿದೆ ಅಂತ ಅದರ ಸಾಕ್ಷಾತ್ಕಾರಕ್ಕೆ ನಾವು ಮುಂದಾಗೋದಿಲ್ಲ. ಕಾರಣ ಈ ಸಾಂಸಾರಿಕ ವ್ಯವಹಾರಗಳು ನಮ್ಮನ್ನು ಬಂಧಿಸಿಬಿಟ್ಟಿದ್ದಾವೆ. ನಮ್ಮ ನಿಜವಾದ ಮಡದಿ ಕಡೆ ನೋಡೋಕ್ಕೆ ನಮಗೆ ಇಡೀ 100 ವರ್ಷ ಅಲ್ಲ, ಸಾವಿರಾರು ಜನ್ಮ ಎತ್ಕೊಂಡು ಬಂದ್ರೂ ಆ ದೇವ್ರ ಕಡೆ ಮಾತ್ರ ನಮಗೆ ನೋಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಎಲ್ಲಿವರೆಗೂ ನಾವು ಆ ದೇವ್ರ ಕಡೆಗೆ ನೋಡೋದಿಲ್ವ, ನಮ್ಮ ಆತ್ಮ ರಕ್ಷಣೆ ಮಾಡ್ಕೊಳ್ಳೋದಿಲ್ವ, ನಮ್ಮ ಆತ್ಮ ಸಂಪಾದನೆ ಮಾಡ್ಕೊಳ್ಳಲ್ವ, ಅಲ್ಲಿವರೆಗೂ ನಮಗೆ ಶಾಂತಿ, ನೆಮ್ಮದಿ, ಸುಖ ಸಿಗೋದಿಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಹುಟ್ತಾ ಸಾಯ್ತಾ ಇವತ್ತು ಶ್ರೇಷ್ಠವಾದ ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ಆ ನಮ್ಮ ಸ್ವಕೀಯವಾದ, ನಮ್ಮ ಸ್ವಂತವಾದ ನಮ್ಮ ಆತ್ಮ ಅನ್ನೋ ಮಡದಿಯ ಕಾಳಜಿಯನ್ನು ನಾವು ವಹಿಸಲಿಲ್ಲ ಅಂದರೆ ಇನ್ನೂ ಬಹಳಷ್ಟು ಈ ಸಂಸಾರದ
ಪ್ರಪಾತಕ್ಕೆ ನಾವು ಆ ಜೀವಾತ್ಮ ಹೋಗಬೇಕಾಗ್ತದೆ. ಹಾಗಾಗಿ ತನ್ನ ಆತ್ಮವನ್ನು ತಾನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂಥ ಒಂದು ಮಹಾ ಸಂಸ್ಥಾನ ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಆ ಮಹಾದೇವ ಸ್ವಾಮಿಯವರಿಗೂ ಮತ್ತು ಅವರ ಕುಟುಂಬ ವರ್ಗದವರಿಗೂ ಆ ಸಂತಾನ ಗಣಪತಿ ಅಷ್ಟೈಶ್ವರ್ಯವನ್ನು ಕೊಟ್ಟು ಸಕಲ ಸನ್ಮಂಗಳನ್ನು ಉಂಟು ಮಾಡಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹಾರೈಸಿ ಇಲ್ಲಿವರೆಗೂ ತಮ್ಮೆಲ್ಲರಿಗೂ ಹಿತವಚನವನ್ನು ನೀಡಲು ಅವಕಾಶ ಕೊಟ್ಟಿರೋ ಪರಮ ಪೂಜ್ಯರ ಆಡಿದ ಅವರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಿಸಿ ತಮ್ಮೆಲ್ಲರಿಗೂ ಶುಭ ಮಂಗಳವನ್ನು ಉಂಟು ಮಾಡಲಿ ಅಂತ ಹಾರೈಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೂ ನಿಮ್ಮೆಲ್ಲರಿಗೂ ಹಿತವಚನದ ಆಶೀರ್ವಾದವನ್ನು ನುಡಿದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನಂದಪುರಿ ಸ್ವಾಮೀಜಿಯವರು ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಶಾಖಾಮಠ KR ನಗರ ಇವರಿಗೆ ನಮ್ಮ ಏಕದಂತ ವೇದಿಕೆ ಹಾಗೂ ಸಂತಾನ ಗಣಪತಿ ದೇವಸ್ಥಾನದ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ಹಾಗೂ ಮುಂದೆ ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳು ಚುಂಚನಹಳ್ಳಿ ಹಾಗೂ ನವಿಲೂರು ಕ್ಷೇತ್ರ ಇವರು ನಿಮ್ಮನ್ನು ಉದ್ದೇಶಿಸಿ 2 ಆಶೀರ್ವಾದ ಹಿತನುಡಿಯನ್ನು ನೀಡಲಿದ್ದಾರೆ.